श्रीगुरुभ्यो नमः हरि ओम। ओम नमः सूर्यः पितामहो व्यासः वसिष्ठो त्रिपराशरः कश्यपो नारदो गार्ग्यः मरीचिर्मुनिरङ्गिराः लोमशः पौलशश्चैव चवनो जवनो भृगुः शवनकोष्ठादशश्चेति ज्योतिष्शास्त्रप्रवर्तकाः। नमो ऋषिभ्यः नमो महद्भ्यः। ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನುಂಟು ಮಾಡಲಿ. ಆತ್ಮೀಯರೇ, ತಮ್ಮೆಲ್ಲರಿಗೂ ಕೂಡ ಶ್ರೀ ವಿದ್ವಾನ್ ಮಂಜುನಾಥ್ ಭಟ್ ಹೇಳುವಂಥ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ನೋಡಿ, ಹಿಂದೆ ಅನೇಕ ನಕ್ಷತ್ರಗಳ ಬಗ್ಗೆ ನಾವು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೇವೆ. ಈ ದಿವಸ ವಿಶೇಷವಾಗಿ ಶ್ರವಣ ನಕ್ಷತ್ರದ ಬಗ್ಗೆ, ಶ್ರವಣ ನಕ್ಷತ್ರದಲ್ಲಿ ಹುಟ್ಟಿದಂತಹ ವ್ಯಕ್ತಿಗಳ ಗುಣಸ್ವಭಾವಗಳು ಹೇಗಿರುತ್ತೆ, ಏನಾದರೂ ಆ ನಕ್ಷತ್ರಕ್ಕೆ ಪರಿಹಾರ ಮಾಡಬೇಕಾ, ಸ್ವಭಾವಗಳೇನು, ಗುಣ ಏನು, ಅವರ ಜೀವನದ ವೃದ್ಧಿ ಏನು, ಇದನ್ನೆಲ್ಲ ನಾವೊಂದು 3 ಎಪಿಸೋಡಲ್ಲಿ ತಿಳ್ಕೊಳ್ಳೋಣ. ಯಾಕಂದರೆ ಸಾಮಾನ್ಯ 10 ನಿಮಿಷ 12 ನಿಮಿಷ ಒಂದೊಂದು ವಿಡಿಯೋ ಮಾಡಿದ್ರೆ ನೋಡ್ತಾ ಇರ್ತೀರಿ, ಜಾಸ್ತಿ ಸಮಯ ಆಗಿದ್ರೆ ನಿಮಗೂ ಕೂಡ ಕಷ್ಟ ಆಗುತ್ತೆ. ಹಾಗಾಗಿ 3 ವಿಭಾಗವನ್ನು ಮಾಡಿ, ಇದು ಮೊದಲನೇ ವಿಭಾಗದ ವಿಡಿಯೋ. ಹಾಗಾಗಿ ಇನ್ನು 2 ವಿಡಿಯೋ ಅಪ್ಲೋಡ್ ಮಾಡ್ತೇವೆ. ಸ್ವಲ್ಪ ಸಮಯ ಆಗಬಹುದು, ಕಾಲಾನಂತರದಲ್ಲಾದರೂ ಕೂಡ 2 ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೇವೆ. ಹಾಗಾಗಿ ಶ್ರವಣ ನಕ್ಷತ್ರದಲ್ಲಿ ಹುಟ್ಟಿದಂತಹ ವ್ಯಕ್ತಿಗಳು ಸಂಪೂರ್ಣವಾಗಿ ಈ ವಿಡಿಯೋವನ್ನು ವೀಕ್ಷಣೆ ಮಾಡಿ, ಮತ್ತು ನಿಮ್ಮ ಗುಣ ಸ್ವಭಾವಗಳು ಹಾಗೆ ಇದೆಯಾ ಎಂಬುದನ್ನು ಕೂಡ ಒಂದು ಕಾಮೆಂಟನ್ನು ಕೂಡ ನೀವು ಮಾಡಿ. ನೋಡಿ, ಶ್ರವಣ ನಕ್ಷತ್ರ ಅಂತಂದರೆ ಶಾಸ್ತ್ರಗಳಲ್ಲಿ ಬಹಳ ಉತ್ತಮವಾದಂಥ ನಕ್ಷತ್ರ ಎಂಬುದಾಗಿ ಕರೆದಿದ್ದಾರೆ. ಇದಕ್ಕೆ ವಿಷ್ಣು ಹೇಳುವಂತಹ ಒಂದು ದೇವತೆ. ಶೃಣ್ವಂತಿ ಶ್ರೋಣಾಮೃತಸ್ಯ ಗೋಪಾಂ ಎಂಬುದಾಗಿ ಆ ನಕ್ಷತ್ರಗಳ ಮಂತ್ರಗಳ ಆರಂಭವಾಗುತ್ತೆ. ನಕ್ಷತ್ರ ಸೂಕ್ತಗಳು ಮತ್ತು ನಕ್ಷತ್ರ ಮಂತ್ರಗಳು ಎಂಬಂತಹ ವಿಭಾಗಗಳನ್ನು ಕೂಡ ವೇದಗಳಲ್ಲಿ ಮಾಡಿದ್ದಾರೆ. ಹಾಗಾಗಿ ಈ ನಕ್ಷತ್ರ, ಶ್ರವಣ ನಕ್ಷತ್ರ ಹೇಳುವಂಥದ್ದು ವಿಷ್ಣುವಿನ ಅತ್ಯಂತ ಪ್ರೀತಿಯಾದಂಥ ನಕ್ಷತ್ರ ಮತ್ತು ವಿಷ್ಣುವಿನ ನಕ್ಷತ್ರ ಎಂಬುದಾಗಿ ಶಾಸ್ತ್ರಗಳಲ್ಲಿ ಕರೆದಿದ್ದಾರೆ. ಹಾಗೆ ಶ್ರವಣ ನಕ್ಷತ್ರದಲ್ಲಿ ಹುಟ್ಟಿದಂಥ ವ್ಯಕ್ತಿಗಳು ಸ್ವಾಭಾವಿಕವಾಗಿ ಮಕರ ರಾಶಿಗೆ ನೀವು ಬರ್ತೀರಿ. ಮಕರ ರಾಶಿಯೇ ಬರುತ್ತೆ, ಮತ್ತು ಬೇರೆ ಯಾವುದೇ ರಾಶಿಗೂ ಬರುವಂತಹದ್ದಿಲ್ಲ. ಯಾವುದಪ್ಪ ನಾಮಾಕ್ಷರಗಳು ಅಂತಂದರೆ ಸ್ವಾಭಾವಿಕವಾಗಿ ನಿಮ್ಮದು ಡೇಟ್ ಆಫ್ ಬರ್ತು, ಟೈಮ್ ಆಫ್ ಬರ್ತು, ಬರ್ತ್ ಆಫ್ ಪ್ಲೇಸು ಮತ್ತು ಇಸ್ವಿ ಎಲ್ಲ ಗೊತ್ತಿದ್ದರೆ ನಿಮಗೆ ಇಂತಹ ನಕ್ಷತ್ರ ಅಂಥೇಳಿ ಕಲ್ಪನೆ ಮಾಡ್ತೇವೆ. ನಿಮಗೆ ಗೊತ್ತೇ ಇಲ್ಲ ಅಂತಾದರೆ ಶ್ರವಣ ನಕ್ಷತ್ರ ಅಂತ ಹೇಳಿ ಹೇಗೆ ತಿಳ್ಕೊಳ್ಬೇಕು ಅಂತಂದರೆ, ನೋಡಿ, ಶಿ ಶು ಶೇ ಶೋ ಹೇಳುವಂತಹ 4 ಅಕ್ಷರಗಳು ಈ ನಕ್ಷತ್ರಕ್ಕೆ ಬರುತ್ತೆ, ಶ್ರವಣ ನಕ್ಷತ್ರಕ್ಕೆ ಬರುತ್ತೆ. ಹಾಗಾಗಿ ಶಿ ಶು ಶೇ ಶೋ ಹೇಳುವಂತಹ 4 ಮುಖ್ಯವಾದಂಥ ನಕ್ಷತ್ರದಲ್ಲಿ ಯಾರ ಅಕ್ಷತ್ರಗಳಲ್ಲಿ ಫಸ್ಟ್ ಹುಟ್ಟಿರ್ತೀರಲ್ವ. ಈ ಉದಾಹರಣೆಗೆ ಈಗ ಶೇ ಅಂತಂದರೆ ಶೇಖರ ಅಂತೇಳಿ ಹುಟ್ಟಿರ್ತೀರಿ ನೀವು. ಶೇಖರ ಅಂತಂದರೆ ನಿಮಗೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ. ಹೇಗಪ್ಪ ನಾವು ನಕ್ಷತ್ರಗಳನ್ನು ತಿಳ್ಕೊಳ್ಬೇಕು ಅಂತಂದರೆ, ನಿಮ್ಮ ಹೆಸರಿನ ಆರಂಭದ ಅಕ್ಷರ ಬರುತ್ತಲ್ವ, ಅದು ಶ್ರವಣ ನಕ್ಷತ್ರಕ್ಕೆ ಬರುತ್ತೆ ಅಂತ ತಿಳ್ಕೊಳ್ಬೇಕು. ಹೀಗೆ ಅನೇಕ ನಕ್ಷತ್ರಗಳ ಬಗ್ಗೆ ಹೇಳುವಾಗ ಹೇಳ್ತಾರೆ ಶಾಸ್ತ್ರಗಳಲ್ಲಿ. ಹಾಗೆ ಇದು ದೇವಗಣ ಹೇಳುವಂಥ ಗಣ ಬರುತ್ತೆ. ಗಣ ಯಾವುದಪ್ಪ ಅಂತಂದರೆ ದೇವಗಣದ ನಕ್ಷತ್ರ ಇದು. ಹಾಗೆ ಇನ್ನು ಯೋನಿಯು ಕೂಡ ಕಪಿ ಹೇಳುವಂತಹ ಯೋನಿ. ಇದಕ್ಕೆ ಆಡು ವಿರುದ್ಧವಾದಂತಹ ಒಂದು ಪ್ರಾಣಿ ಯಾವುದಪ್ಪ ಅಂತಂದರೆ ಆಡು ವೈರಿ ಪ್ರಾಣಿ ಅಂಥೇಳಿ. ಹಾಗೆ ಕಂಠರಜ್ಜು. ಅನಂತರ ಇದಕ್ಕೆ ವೇದವು ಕೂಡ ಆರ್ದ್ರಾ ನಕ್ಷತ್ರ ವೇದ ಎಂಬುದಾಗಿ ಕರೀತಾರೆ. ವೇದ ಅಂತಂದರೆ ಅಷ್ಟೊಂದು ಹೊಂದಾಣಿಕೆ ಬರದೇ ಇರಬಹುದು ಹೇಳುವಂಥ ಅರ್ಥ. ಅನಂತರ ನಾಡಿ, ಅಂತ್ಯನಾಡಿ ಹೇಳುವಂತಹ ಒಂದು ನಾಡಿ. ಅನಂತರ ಇದು ಪುಲ್ಲಿಂಗವಾದಂತಹ ಒಂದು ನಕ್ಷತ್ರ. ಸ್ತ್ರೀಲಿಂಗ, ಪುಲ್ಲಿಂಗ, ನಪುಂಸಕಲಿಂಗ ಹೇಳುವಂತಹ ಆ ಲಿಂಗಗಳನ್ನು ಕೂಡ, ನಕ್ಷತ್ರಗಳ ಲಿಂಗಭೇದಗಳನ್ನು ಕೂಡ ಹೇಳ್ತಾರೆ. ಹಾಗೆ ಇದ್ರ ಗುಣ ಯಾವುದಪ್ಪ, ಚರವಾದಂತಹ ಗುಣ, ನಿಂತಲ್ಲಿ ನಿಂತ್ಕೊಳ್ಳುವಂತಹ ಗುಣ ಅಲ್ಲ. ಶ್ರವಣ ನಕ್ಷತ್ರದವರು ಗುಣ ನಿಂತಲ್ಲಿ ನಿಂತ್ಕೊಳ್ಳುವಂತಹ ಗುಣವೇ ಅಲ್ಲ. ಸದಾ ಕಾಲಚಕ್ರ ಇದ್ದ ಹಾಗೆ ಮುಂದೆ ಮುಂದೆ ಹೋಗ್ತಾ ಇರುವಂತಹ ಒಂದು ವ್ಯಕ್ತಿಗಳಾಗಿರ್ತೀರಿ. ಹಾಗೆ ಊರ್ಧ್ವಮುಖವಾದಂಥ ನಕ್ಷತ್ರ. ಈ ನಕ್ಷತ್ರದ ಹುಟ್ಟಿದಂತಹ ವ್ಯಕ್ತಿಗಳು ಊರ್ಧ್ವಮುಖ, ಜಾಸ್ತಿಯಾಗಿ ಮೇಲಕ್ಕೆ ನೋಡ್ತಾ ಇರ್ತಾರೆ ಅಥವಾ ಮುಂದೆ ಮುಂದೆ ಸಾಗ್ತಾರೆ ಹೇಳುವಂಥ ಒಂದು ಅರ್ಥ. ಹಾಗೆ ಇದಕ್ಕೆ ಋಷಿ ಯಾವುದು ಅಂತಂದರೆ ವಸಿಷ್ಠ ಹೇಳುವಂತಹ ಋಷಿಗಳು ಈ ಒಂದು ನಕ್ಷತ್ರಕ್ಕೆ ವಿಶೇಷವಾದಂತಹ ಋಷಿಗಳಾಗಿರ್ತಾರೆ. ಹಾಗೆ ವಿಷ್ಣು ಹೇಳುವಂಥ ಒಂದು ದೇವತೆ. ವಿಷ್ಣುವಿನ ಅನುಗ್ರಹ, ವಿಷ್ಣುವಿನ ಆಶೀರ್ವಾದ ಬಹಳ ಮುಖ್ಯವಾದಂಥದ್ದು, ವಿಷ್ಣುವಿನ ದೇವತೆ. ಹಾಗೆ ಎಕ್ಕೆ ಗಿಡವು ಇದಕ್ಕೆ ವೃಕ್ಷ. ಹಾಗೆ ಯಾರ್ಯಾರು ಈ ಶ್ರವಣ ನಕ್ಷತ್ರದಲ್ಲಿ ಹುಟ್ಟಿದಿರಲ್ವ ಅವರೆಲ್ಲ ಎಕ್ಕೆ ಗಿಡಕ್ಕೆ ವಿಶೇಷವಾಗಿ ಪೂಜೆ ಮಾಡಿ. ಎಕ್ಕೆ ಗಿಡಕ್ಕೆ ಪೂಜೆ ಮಾಡುವಂಥದ್ದು, ಎಕ್ಕೆ ಗಿಡಕ್ಕೆ ಪ್ರದಕ್ಷಿಣೆ ಮಾಡುವಂಥದ್ದು,
ಇದರಿಂದ ಏನಾಗುತ್ತೆ, ನಿಮ್ಮಲ್ಲಿ ಹೆಚ್ಚಿನದಾದಂಥ ಅಭಿವೃದ್ಧಿಯನ್ನು ನೀವು ಕಾಣುವಂಥ ಒಂದು ಸಾಧ್ಯತೆಗಳಿರುತ್ತೆ. ಅಂದರೆ ಶ್ರವಣ ನಕ್ಷತ್ರ ಬಹಳ ಸ್ಟ್ರಾಂಗ್ ಆದಂಥ ನಕ್ಷತ್ರ, ಸಾಮಾನ್ಯವಾದಂಥ ನಕ್ಷತ್ರ ಅಲ್ಲ ಇದು. ಯಾಕಂದರೆ ನೋಡಿ, ವಿವಾಹಕ್ಕೆ, ಉಪನಯನಕ್ಕೆ, ಗೃಹ ಪ್ರವೇಶಕ್ಕೆ, ಹೀಗೆ ಒಳ್ಳೊಳ್ಳೆ ವಿಷಯಕ್ಕೆಲ್ಲ ಈ ನಕ್ಷತ್ರಗಳನ್ನು ಇಟ್ಕೊಂಡು ಮಾಡ್ತಾರೆ. ಯಾಕಂದರೆ ಈ ನಕ್ಷತ್ರವು ಬಹಳಷ್ಟು ಶ್ರಮ ವಹಿಸುವಂತಹ ನಕ್ಷತ್ರ ಮತ್ತು ಲಕ್ ಕೊಡುವಂತಹ ನಕ್ಷತ್ರ ಎಂಬುದಾಗಿ ಕರೀತಾರೆ. ಇನ್ನು ಕೆಲವೊಂದು ನಾರದೀಯ ಸಂಹಿತೆಯಲ್ಲಿ ಏನೇನು ಹೇಳ್ತಾರೆ ಎಂಬುದನ್ನು ಕೂಡ ನಾವು ಗಮನಿಸೋಣ. ಶ್ರವಣ ನಕ್ಷತ್ರದಲ್ಲಿ ಹುಟ್ಟಿದಂತಹ ವ್ಯಕ್ತಿಗಳು ವಿಶೇಷವಾಗಿ ಪಂಡಿತರು ಅಂತಂದರೆ ಎಲ್ಲ ರೀತಿಯಾದಂತಹ ಜ್ಞಾನವೂ ಕೂಡ ಇರುತ್ತೆ ನಿಮಗೆ. ಪಂಡಿತ ಹೇಳುವಂಥದ್ದಕ್ಕೆ ಲೌಕಿಕ ಅಲೌಕಿಕ ಎರಡು ರೀತಿಯಾದಂತಹ ಜ್ಞಾನ. ಲೌಕಿಕ ಅಂತಂದರೆ ಜೀವನ ಮಾಡಲಿಕ್ಕೆ ಏನೇನು ಓದಬೇಕು, ಏನೇನು ತಿಳ್ಕೊಳ್ಬೇಕು, ಏನೇನು ಅಧ್ಯಯನ ಮಾಡಬೇಕು, ಯಾವ ರೀತಿಯಾಗಿ ಸಂಪಾದನೆ ಮಾಡಬೇಕು ಹೇಳುವಂತಹ ಲೌಕಿಕ ಜ್ಞಾನ. ಇನ್ನು ಅಲೌಕಿಕ ಜ್ಞಾನ ಅಂತಂದರೆ ಬ್ರಹ್ಮತತ್ವದ ಬಗ್ಗೆ ಹೇಗೆ ತಿಳ್ಕೊಳ್ಬೇಕು, ನಿಜವಾದಂತಹ ಯಥಾರ್ಥ ಏನು, ಮತ್ತು ವಿಶೇಷವಾಗಿ ಮೋಕ್ಷದ ಕಡೆಗೆ ಹೇಗೆ ಹೋಗಬೇಕು. ಇದು ಯಾತಕ್ಕೆ ಈ ನಕ್ಷತ್ರಕ್ಕೆ ಬಹಳ ಮುಖ್ಯವಾಗಿ ಹೇಳ್ತಾರೆ ಅಂತಂದರೆ, ಮೋಕ್ಷಕ್ಕೆ ವಿಶೇಷವಾಗಿ ಹೋಗುವಂತಹ ಅವಕಾಶಗಳು ಈ ಒಂದು ನಕ್ಷತ್ರದಲ್ಲಿ ಹುಟ್ಟಿದಂತಹ ವ್ಯಕ್ತಿಗಳಿರುತ್ತೆ. ಜ್ಞಾನ ಹೇಳುವಂತಹ ಸಾಗರವೇ ನಿಮ್ಮ ಕೈಲಿದೆ. ಎಲ್ಲ ವಿಷಯದ ಬಗ್ಗೆ ಕೂಡ ತಿಳುವಳಿಕೆ ಇರುತ್ತದೆ. ಯಾಕಂದರೆ ನೀವು ಏನೇನು ಮಾಡಬೇಕು ಅಂತಹ ಎಲ್ಲ ಪೂರ್ವ ಅಂತಂದರೆ ಮುಂಚಿತವಾದಂಥ ಸಿದ್ಧತೆ, ಅಪರ ಅಂತಂದರೆ ಅದಕ್ಕೆ ಸಾಗುವಂತಹ ದಾರಿ, ಹೀಗೆ ಎರಡೂ ಕೂಡ ನಿಮಗೆ ಬಹಳ ಪಂಡಿತರಾಗಿರ್ತೀರಿ. ಹಾಗಾಗಿ ಈ ನಕ್ಷತ್ರದ ಹುಟ್ಟಿದಂತಹ ವ್ಯಕ್ತಿಗಳು ಜ್ಞಾನಿಗಳು, ವಿದ್ಯಾವಂತರು, ಮಹಾತ್ಮರು. ಸನ್ಯಾಸಿಗಳನ್ನು ಕೂಡ ನಾವು ಕಾಣುತ್ತೇವೆ. ಯಾಕಂದರೆ ಸನ್ಯಾಸಿಗಳಿಗೂ ಕೂಡ ಒಂದು ಜಾತಿ ಕಾಣುವಂಥದ್ದಿರುತ್ತೆ. ಹಾಗಾಗಿ ಸನ್ಯಾಸಿಗಳನ್ನು ಕೂಡ ಸರಿಯಾದಂಥ ರೀತಿಯಲ್ಲಿ ನಾವು ತಿಳುವಳಿಕೆ ತೆಗೆದುಕೊಳ್ಬೇಕು. ಅಂದರೆ ಯಾವ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ, ಅವರು ಯಾವ ಸಮಯದಲ್ಲಿ ಸನ್ಯಾಸ ಆಶ್ರಮವು ಸ್ವೀಕಾರ ಆಗುತ್ತದೆ, ಇದನ್ನೆಲ್ಲ ನಾವು ತಿಳ್ಕೊಳ್ಬಹುದು. ಹಾಗಾಗಿ ಪಂಡಿತರಾಗಿರ್ತೀರಿ. ಒಟ್ಟಿನಲ್ಲಿ ಎಲ್ಲ ರೀತಿಯಾದಂತಹ ವಿದ್ಯೆಯು ನಿಮಗೆ ಒಲಿದು ಬರುತ್ತೆ. ಅಂದರೆ ವಿದ್ಯಾವಂತರು ಅಂತೇಳಿ ಹೇಳಬಹುದು ನಿಮ್ಮನ್ನು. ಹಾಗೆ ಶ್ರೀಮಾನ್, ಎರಡನೇದಾಗಿ ಏನು ಹೇಳ್ತಾರೆ, ಧನಿಕರಾಗಿರ್ತೀರಿ. ಏನರ್ಥ? ಧನಿಕರು ಅಂತಂದರೆ ಸಂಪತ್ತಿರುತ್ತೆ. ಅಂದರೆ ತಂದೆ, ಅಜ್ಜ, ಮುತ್ತಜ್ಜನ ಕಾಲದ ಆಸ್ತಿಪಾಸ್ತಿಗಳು ಕೂಡ ಇರುತ್ತೆ. ನೀವು ಕೂಡ ಸಂಪತ್ತನ್ನು ಸೃಷ್ಟಿ ಮಾಡ್ತೀರಿ. ಯಾವಾಗ ವಿದ್ಯೆಯೂ ನಿಮ್ಮ ಹತ್ರ ಇದೆಯೋ ಅದರ ಹಿಂದೆ ಹಣವು ಹರಿದು ಬರುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ವಿದ್ಯೆಯೂ ನಿಮ್ಮ ಕೈಯಲ್ಲಿದೆ, ಅದರ ಜೊತೆಗೆ ಸಂಪತ್ತು ಕೂಡ ನಿಮಗೆ ಬರುತ್ತೆ ಎಂಬುದನ್ನು ಕೂಡ ಹೇಳ್ತಾರೆ. ಹಾಗೆ ಉದಾರದಾರ ಅಂತಂದರೆ ಏನು? ನಿಮಗೆ ವಿವಾಹವೂ ಕೂಡ ಆಗುತ್ತದೆ. ವಿವಾಹ ಅನಂತರದಲ್ಲಿ ಉತ್ತಮವಾದಂತಹ ಸ್ತ್ರೀ ಸೌಖ್ಯವನ್ನು ಕೂಡ ಹೊಂದಿರ್ತೀರಿ. ಆದಷ್ಟು ಕಲಹಗಳು, ಕಿರಿಕಿರಿಗಳು ನಿಮಗೆ ಬರುವಂಥದ್ದಿಲ್ಲ. ಹಾಗಾಗಿ ಉದಾರದಾರ, ಹೆಂಡತಿಯ ಮನಸ್ಸು ಒಳ್ಳೆ ಇರುವಂತಹ ಮನಸ್ಸಿನ ಒಂದು ಹೆಂಡತಿಯು ನಿಮಗೆ ಸಿಗ್ತಾಳೆ ಹೇಳುವಂಥದ್ದನ್ನು ಕೂಡ ಹೇಳ್ತಾರೆ. ಹಾಗೆ ಧನಾನ್ವಿತ, ಎರಡನೇದಾಗೇನು, ಗಂಡ ಹೆಂಡತಿ ಇಬ್ಬರೂ ಕೂಡ ದಾಂಪತ್ಯ ಜೀವನದಿಂದ ಬಹಳ ಚೆನ್ನಾಗಿದ್ದು ಧನಾನ್ವಿತ, ಹಣವಂತರಾಗಿರ್ತೀರಿ ನೀವು ಬಹಳ ಮುಖ್ಯವಾಗಿ. ಯಾಕಂದರೆ ಇನ್ನೊಬ್ಬರಿಗೆ ದಾನ ಮಾಡಬೇಕು, ಒಳ್ಳೆ ಕೆಲಸ ಮಾಡಬೇಕು ಅಂತಂದರೆ ಏನು, ನಿಮ್ಮ ಕೈಲೇ ದುಡ್ಡಿರಬೇಕು. ನಮ್ಮ ಜೋಬಲ್ಲೇ ದುಡ್ಡಿಲ್ಲ ಅಂದರೆ ಇನ್ನೊಬ್ಬರಿಗೆ ಕೊಡಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಧನಾನ್ವಿತ ಎಂಬುದನ್ನು ಕೂಡ ಹೇಳಿದ್ರು. ಹಾಗೆ ಖ್ಯಾತಃ, ಸ್ವಲ್ಪ ಹೆಸರಿರುತ್ತೆ ನಿಮಗೆ. ನಿಮ್ಮ ಹೆಸರು ಜನಕ್ಕೆಲ್ಲರಿಗೂ ಕೂಡ ಚಿರಪರಿಚಿತವಾಗಿರುತ್ತೆ. ಎಷ್ಟೋ ಸಲ ವ್ಯಕ್ತಿಗಳು ಯಾರು ಅಂತ ಗೊತ್ತಿರಲ್ಲ, ಏನು ಅಂತ ಗೊತ್ತಿರಲ್ಲ, ಹೇಗೆ ಅಂತ ಗೊತ್ತಿರಲ್ಲ. ಹಾಗಾಗಿ ನಿಮಗೆ ಹಾಗಲ್ಲ, ನಿಮಗೆ ಪ್ರಖ್ಯಾತಃ ಒತ್ತಿ ಹೇಳಿದ್ರು. ಪ್ರಖ್ಯಾತ ಅಂತಂದ್ರೇನು, ನಿಮ್ಮ ಹೆಸರು ಎಲ್ಲರಿಗೂ ಕೂಡ ಗೊತ್ತಿರುತ್ತೆ, ಎಲ್ಲರಿಗೂ ಕೂಡ ನಿಮ್ಮ ಹೆಸರು ಚಿರಪರಿಚಿತರಾಗಿರ್ತೀರಿ ಎಂಬುದನ್ನು ಕೂಡ ಹೇಳಿದ್ರು. ಮತ್ತು ಶ್ರುತಃ ಏನು, ಇನ್ನೊಂದು ಅರ್ಥ, ಬಹಳಷ್ಟು ಬೇಗನೆ ಗ್ರಹಣವಾಗ್ತದೆ. ಶ್ರವಣ ಅಂತಂದರೆ ಕೇಳುವುದು ಹೇಳುವಂಥ ಅರ್ಥ. ಶ್ರವಣ ಅಂತಂದರೆ ಕೇಳ್ತಾ ಇರುವಂತಹದ್ದು ಹೇಳುವಂಥ ಅರ್ಥ. ಮತ್ತು ಕೇಳುವಂತಹ ಮನಸ್ಥಿತಿ ಇರುತ್ತೆ. ಎಷ್ಟೋ ಜನಕ್ಕೆ ಇವತ್ತಿನ ಕಾಲದಲ್ಲಿ ಕೇಳುವಂತಹ ಮನಸ್ಥಿತಿಯೇ ಇರುವುದಿಲ್ಲ. ಆದರೆ ನಿಮಗೆ ಶ್ರವಣ ನಕ್ಷತ್ರದ ಹುಟ್ಟಿದಂತಹ ವ್ಯಕ್ತಿಗಳು ಎಲ್ಲ ವಿಷಯಗಳನ್ನು ಕೂಡ ಗ್ರಾಹ್ಯ, ಕೇಳ್ತೀರಿ ಮತ್ತು ಹೇಳ್ತೀರಿ ಎಂಬುದನ್ನು ಕೂಡ ಹೇಳಿದ್ರು. ಮತ್ತು ಶ್ರುತವಾನ್, ಯಾವುದೋ ಒಂದು ವಿಷಯದ ಬಗ್ಗೆ ಅತ್ಯಂತ ಕಡಿಮೆ ಸಮಯದಲ್ಲಿ ಜ್ಞಾನವನ್ನು ಹೊಂದುವಂತಹ ವ್ಯಕ್ತಿಗಳಾಗಿರ್ತೀರಿ ಎಂಬುದನ್ನು ಕೂಡ ಹೇಳಿದ್ರು. ಮತ್ತು ಧೀರ, ನಿಮ್ಮ ಹೋರಾಟ ಏನಿರುತ್ತೆ, ಧೀರ ಅಂತಂದರೆ ಎಲ್ಲ ಕಡೆಗೂ ಕೂಡ ಮುಂಚೂಣಿಯಲ್ಲಿ ಹೋಗಿ ಲೀಡರ್ಶಿಪ್ ಏನಿದೆಯೋ ನಿಮಗೆ ಸಿಗುತ್ತೆ. ಲೀಡರ್ಶಿಪ್ ಅಂತಂದರೆ ಎಲ್ಲವನ್ನೂ ಕೂಡ ಮೆಟ್ಟಿ ನಿಲ್ತೀರಿ ಹೇಳುವಂಥ ಅರ್ಥವನ್ನು ಕೂಡ ಹೇಳಿದ್ರು. ಅನಂತರ ವಿದ್ವಾನ್ ಅಂತಂದರೆ ಜ್ಞಾನ, ತಿಳುವಳಿಕೆ ಹೇಳುವಂಥದ್ದು ಎಲ್ಲವೂ ಕೂಡ ಬರುತ್ತೆ. ವಿದೇ ಜ್ಞಾನ ಧಾತುವಿಂದ ಬರುವಂಥದ್ದು. ಹಾಗಾಗಿ ನಿಮಗೆ ಜ್ಞಾನವೂ ಕೂಡ ಬಹಳಷ್ಟು ರೀತಿಯಾಗಿ ವೃದ್ಧಿಯಾಗ್ತದೆ ಎಂಬುದನ್ನು ಕೂಡ ಹೇಳಿದ್ರು. ಅನಂತರ ಕಲಾವಾನ್, ನೋಡಿ ಎಲ್ಲ ಕಲೆಗಳು ಕೂಡ ಬರುತ್ತೆ. ಬಹಳಷ್ಟು ಸಂಗೀತ, ನೃತ್ಯ,
ಮತ್ತು ಪಾಠ ಪ್ರವಚನದಲ್ಲಿ ಭಾಗಿಯಾಗುವಂತಹ ವ್ಯಕ್ತಿಗಳು ಮತ್ತು ಜನರಿಗೆ ಹಿತೋಪದೇಶವನ್ನು ಮಾಡುವಂತಹ ವ್ಯಕ್ತಿಗಳು ಬಹಳ ಈ ಒಂದು ನಕ್ಷತ್ರದಲ್ಲಿ ವಿಶೇಷವಾಗಿ ಹೇಳಬಹುದು. ಮತ್ತು ಸಕಲ ಕಲಾ, ಒಂದೇ ಕಲೆ ಅಂತಿಲ್ಲ, ನಿಮಗೆ ಕಲೆಗಳು ಯಾವ್ಯಾವುದಿದೆ, ಬಹಳಷ್ಟು ಕಲೆಗಳು ನಿಮಗೆ ಒಲಿದು ಬರುತ್ತೆ ಎಂಬುದನ್ನು ಕೂಡ ಹೇಳಿದರು. ಹಾಗೆ ಸಕಲ ಕಲಾ ಅಭಿಜ್ಞ, ಅಭಿಜ್ಞ ಹೇಳುವಂಥದ್ದಕ್ಕೆ ಪದ ಏನು ಅರ್ಥ, ನೀವು ಪುನಃ ಅದರ ಬಗ್ಗೆ ಸೋರ್ಸನ್ನು ಹುಡುಕ್ತಾ ಇರ್ತೀರಿ, ಎಲ್ಲಿ ಬಂತು, ಹೇಗೆ ಬಂತು, ಯಾವುದನ್ನು ತಿಳ್ಕೊಳ್ಬೇಕು ಅಂಥೇಳಿ ಪುನಃ ಪ್ರಯತ್ನ ಮಾಡ್ತಾ ಇರ್ತೀರಿ ಎಂಬುದನ್ನು ಕೂಡ ಹೇಳಿದ್ರು. ಮತ್ತು ಧಾರ್ಮಿಕ, ನೋಡಿ ವಿಶೇಷವಾಗಿ ಎಲ್ಲರೂ ಕೂಡ ಧರ್ಮ ಮಾಡಬೇಕು ಅಂತೇನಿಲ್ಲ, ಅವರವರು ಧರ್ಮವನ್ನು ಆಚರಣೆ ಮಾಡಬೇಕು ಅಂತಂದರೆ ಶ್ರವಣ ನಕ್ಷತ್ರವನ್ನು ನೋಡಿ ಕಲಿಬೇಕು. ನೀವು ಧರ್ಮ ಆಚರಣೆಯನ್ನು ಬಹಳ ಮುಖ್ಯವಾಗಿ ನೀವು ಮಾಡ್ತಾ ಇರ್ತೀರಿ. ಅದರ ಜೊತೆಗೆ ಸಕಲ ಶಾಸ್ತ್ರಾರ್ಥಗಳನ್ನು ಕೂಡ ಯಾವ್ಯಾವ ಕಾಲಕ್ಕೆ ಏನೇನು ಅಧ್ಯಯನ ಮಾಡಬೇಕೋ ಅದನ್ನು ಕೂಡ ನೀವು ಮಾಡ್ತಾ ಇರ್ತೀರಿ ಎಂಬುದನ್ನು ಕೂಡ ಹೇಳಿ ಕೊನೆಗೆ ಒಂದಷ್ಟು ವಿಷಯಗಳನ್ನು ಕೂಡ ಹೇಳಿದ್ರು. ಬಹುಪುತ್ರ, ಸಂತಾನ, ಬಹಳಷ್ಟು ಸಂತಾನ ಆಗುತ್ತೆ, ಒಂದೇ ಸಂತಾನ ಹೇಳುವಂಥದ್ದಿಲ್ಲ. ಆದರೆ ಇವತ್ತಿನ ಕಾಲಕ್ಕೆ ಅದು ಸ್ವಲ್ಪ ವ್ಯತ್ಯಾಸ ಬರಬಹುದು. ಇದೆಲ್ಲ ಋಷಿಮುನಿಗಳು ಆವತ್ತಿನ ಕಾಲಕ್ಕೆ ಹೇಳಿರುವಂತಹದ್ದು. ಹಾಗಾಗಿ ಪುತ್ರ ಅಂತಂದರೆ ಸಂತಾನ ಹೇಳುವಂಥದ್ದಕ್ಕೆ ಹಾಗೇ ಆಗ್ತದೆ, ಸಂತಾನ ಇಲ್ಲದೇ ಇರುವಂತಹ ವ್ಯಕ್ತಿಗಳಾಗುವುದಿಲ್ಲ. ಮತ್ತು ಕಳತ್ರಾದಿ ಸೌಖ್ಯ, ವಿವಾಹಾದಿ ಮಂಗಲ ಕಾರ್ಯಗಳು ನಿಮ್ಮ ಜೀವನದಲ್ಲಿ ನಡೀತದೆ, ನಿಮ್ಮ ಜೀವನದಲ್ಲಿ ಆಗ್ತದೆ ಎಂಬುದನ್ನು ಕೂಡ ಒತ್ತಿ ಹೇಳ್ತಾ, ಅದರ ಜೊತೆಯಲ್ಲಿ ಬಹಳ ಮುಖ್ಯವಾದಂತಹ ನಿಮ್ಮ ಜೀವನ ಶೈಲಿಗಳನ್ನು ಒಂದು 4-5 ವಾಕ್ಯದಲ್ಲಿ ಹೇಳಬೇಕು ಅಂತಂದರೆ, ಒಂದನೇದಾಗಿ ವ್ಯಕ್ತಿಯ ಆರಂಭದ ಜೀವನ ಸ್ವಲ್ಪ ಕಷ್ಟ ಇರುತ್ತೆ. ನಿಮ್ಮ ಬಾಲ್ಯದ ಅವಕಾಶಗಳು, ಅವಸ್ಥೆಗಳು ಹೇಗಿರುತ್ತೆ ಅಂತಂದರೆ ಸಣ್ಣ ಪುಟ್ಟ ರೋಗ ರುಜಿನಗಳು, ತೊಂದರೆಗಳು, ತಾಪತ್ರೆಗಳು ಇರುತ್ತೆ. ಹಾಗೆ ಹೋಗ್ತಾ ವಿದ್ಯಾಭ್ಯಾಸದ ತನಕ ನಿಮಗೆ ಆತುರವಾಗೇ ಇರುತ್ತೆ. ಸದಾಕಾಲ ವಿದ್ಯಾಭ್ಯಾಸ ಓದೋದು, ಮುಂದೆ ಹೋಗೋದು, ಕ್ಷಣಕ್ಕೂ ಪ್ರಯತ್ನ ಮಾಡ್ತಾ ಇರುವಂತಹ ಮನಸ್ಥಿತಿ ಇರುತ್ತೆ. ವಿದ್ಯೆಯಲ್ಲಿ ಏನೂ ಕೂಡ ಕೊರತೆ ಇಲ್ಲ, ಬಹಳ ಉತ್ತಮವಾದಂಥ ವಿದ್ಯಾಭ್ಯಾಸವನ್ನು ಕೂಡ ನೀವು ಹೊಂದುತ್ತೀರಿ. ಸಾಮಾನ್ಯವಾಗಿ ವೈಜ್ಞಾನಿಕವಾದಂಥ ವ್ಯಕ್ತಿಗಳನ್ನು ಕೂಡ ಈ ರಾಶಿಯಲ್ಲಿ ನಾವು ನೋಡಬಹುದು. ವಿಜ್ಞಾನಿಗಳಾಗಿ ಲೋಕಕ್ಕೆ ಅವರ ಕೈಲಾದಂತಹ ಜ್ಞಾನವನ್ನು ಧಾರೆ ಇರುವಂತಹ ವ್ಯಕ್ತಿಗಳನ್ನು ಕೂಡ ನೋಡಬಹುದು. ಅನಂತರ ವಿವಾಹ ಬಹು ಬೇಗನೆ ವಿವಾಹ ಆಗಿಬಿಡುತ್ತೆ. ವಿವಾಹಕ್ಕಷ್ಟೊಂದು ವಿಳಂಬ ವಿವಾಹ ಹೇಳುವಂಥದ್ದಿಲ್ಲ, ಬಹುಬೇಗನೆ ವಿಳಂಬ ಇಲ್ಲದೇ ಇದ್ದ ಹಾಗೆ ವಿವಾಹವೂ ಕೂಡ ಆಗಿ ಸಂತಾನಾದಿಗಳನ್ನು ಕೂಡ ಹೊಂದಿ ಸ್ವಲ್ಪ ವಿವಾಹ ಅನಂತರದಲ್ಲಿ ಸಣ್ಣ ಪುಟ್ಟ ಅನಾರೋಗ್ಯದ ಕೊರತೆಗಳು ಬರುತ್ತೆ. ಅನಾರೋಗ್ಯ ಏನೋ ಹೊಟ್ಟೆ ಸಂಬಂಧವಾದಂಥ ಬಾಧೆಗಳು ಅಥವಾ ಕತ್ತಿನ ಸಂಬಂಧವಾದಂಥದ್ದು. ಮತ್ತು ವಿಶೇಷವಾಗಿ ಉದ್ದವಾದಂಥ ಒಂದು ಶರೀರ ಇರುತ್ತೆ. ಶರೀರ ಹೇಗೆ ಅಂತಂದರೆ ಉದ್ದವಾದಂಥ ಒಂದು ಶರೀರ, ಆ ಶರೀರಕ್ಕೆ ತಕ್ಕದಾದಂತಹ ಪುಟ್ಟದಾದಂತಹ ಕಣ್ಣು, ಇದನ್ನು ಕೂಡ ನಾವು ಕಾಣಬಹುದು. ಅದರ ಜೊತೆಯಲ್ಲಿ ಜೀವನ ಸಾಮಾನ್ಯವಾಗಿ ವಯಸ್ಸು, ಆಯುಷ್ಯ ಹೇಳುವಂಥದ್ದು ಬಹಳ ವೃದ್ಧಿಯನ್ನೇ ಹೇಳುತ್ತೆ, ಅಲ್ಪಾಯುಷ್ಯ ಎಂಬುದನ್ನು ಕೂಡ ಹೇಳೋದಿಲ್ಲ. ಆದಷ್ಟು ಜಾಸ್ತಿಯಾದಂತಹ ವಯಸ್ಸು, ಏಜು ಕೂಡ ನಿಮಗೆ ಬರುತ್ತೆ. ಜೀವನದಲ್ಲಿ ಒಂದು ಹಂತಕ್ಕೆ ಹೋರಾಟ ಮಾಡುವಂಥ ವ್ಯಕ್ತಿಗಳು, ಸಹೃದಯವಾದಂಥ ವ್ಯಕ್ತಿಗಳು, ಮತ್ತು ಇನ್ನೊಬ್ಬರಿಗೆ ವಚನ ಏನು ಮಾತು ಕೊಡ್ತೀರೋ ಆ ಮಾತಿನ ಪ್ರಕಾರ ನಡ್ಕೊಳ್ಳುವಂತಹ ವ್ಯಕ್ತಿಗಳನ್ನು ಈ ನಕ್ಷತ್ರದಲ್ಲಿ ಕಾಣಬಹುದು. ಎಷ್ಟೋ ಸಲ ನಾವು ಅಂದ್ಕೊಳ್ತೇವೆ ಇವತ್ತು ಈ ಕ್ಷಣಕ್ಕೆ ಮಾತಿರುತ್ತೆ, ಕೊನೆಗೆ ಆ ಮಾತು ಹೋಗಿಬಿಡುತ್ತೆ. ಆದರೆ ಈ ನಕ್ಷತ್ರದವರು ಒಂದು ಸಲ ಮಾತನ್ನು ಕೊಟ್ಟರೆ ಆ ಮಾತನ್ನು ಸದಾಕಾಲ ಉಳಿಸ್ಕೊಳ್ಳುವಂತಹ ಪ್ರಯತ್ನಗಳಾಗುತ್ತೆ. ಮಾತಿನ ವಿಷಯದಲ್ಲಿ ಸ್ಥಿರವಾದಂತಹ ಮಾತು, ಸ್ಥಿರವಾದಂಥ ಒಂದು ರೀತಿಯಾದಂಥದ್ದಾಗುತ್ತೆ. ಉದ್ಯೋಗದಲ್ಲೂ ಕೂಡ ಜಾಸ್ತಿ ಬಿಸ್ನೆಸ್ ಮ್ಯಾನ್ಗಳನ್ನೇ ನೋಡಬಹುದು ನಾವು. ಒಂದೇ ಸ್ಥಿರವಾದಂಥ ಉದ್ಯೋಗ ಅಂತಿಲ್ಲ, ಯಾಕಂದರೆ ಬಹುಮುಖವಾದಂಥ ಪ್ರತಿಭೆ ಉಳ್ಳಂತಹ ವ್ಯಕ್ತಿಗಳಾದ್ದರಿಂದ ಬಹಳಷ್ಟು ರೀತಿಯಾದಂಥ ಉದ್ಯೋಗ, ಬಹಳಷ್ಟು ರೀತಿಯಾಗಿ ಉದ್ಯೋಗದಲ್ಲಿ ವೃದ್ಧಿಯನ್ನು ಹೊಂದಿಕೊಂಡು ಉದ್ಯೋಗದಲ್ಲಿ ಪುನಃ ಹಂತವಾಗಿ ಜಾಸ್ತಿ ಅಭಿವೃದ್ಧಿಯನ್ನು ಹೊಂದುವಂಥದ್ದು ಮತ್ತು ಒಂದಷ್ಟು ಬಿಸ್ನೆಸ್ ಮ್ಯಾನನ್ನು ಕೂಡ ನಾವು ಈ ರಾಶಿಯನ್ನು ನೋಡಬಹುದು. ಹಾಗಾಗಿ ಇನ್ನು 2 ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾವೆಲ್ಲ ಗಮನಿಸೋಣ. ಆದಷ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ಕೂಡ ನೋಡಿ, ಮತ್ತು ಇನ್ನೆರಡು ವಿಡಿಯೋವನ್ನು ಕೂಡ ಅಪ್ಲೋಡ್ ಮಾಡ್ತೇವೆ. ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.